ತದಡಿಯಲ್ಲಿ ಮತ್ತೆ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಬಂದರು ಸುರೇಂದ್ರ ಹರಿಕಂತ್ರ ಎಂಬುವವರಿಗೆ ಸೇರಿದಂತಹ ಲಕ್ಷ್ಮೀ ಕೃಪಾ ಬೋಟ್ ಇದು. ಮೀನುಗಾರಿಕಾ ಬೋಟ್ನಲ್ಲಿದ್ದಂತಹ 4 ಮೀನುಗಾರರನ್ನ ಸದ್ಯ ರಕ್ಷಣೆ ಮಾಡಲಾಗಿದೆ. ಬೋಟ್ ಮುಳುಗಡೆಯಿಂದಾಗಿ ಸುಮಾರು 20 ಲಕ್ಷದಷ್ಟು ನಷ್ಟವಾಗಿದೆ. 2 ದಿನದ ಹಿಂದೆ ಇದೇ ಜಾಗದಲ್ಲಿ ಬೋಟ್ ಒಂದು ಮುಳುಗಡೆಯಾಗಿತ್ತು. ಕಳೆದ 1 ವರ್ಷದಿಂದ ಪದೇ ಪದೇ ಈ ರೀತಿ ಮುಳುಗಡೆಯಾಗ್ತಾ ಇದೆ. ನೋಡಿ, ಮೊನ್ನೆ ತಾನೇ ಈ ರೀತಿಯ ಬೋಟ್ ಮುಳುಗಡೆ ಆಗಿತ್ತು, ಸಾಕಷ್ಟು ನಷ್ಟವಾಗಿತ್ತು. ಈಗ ಮತ್ತೊಂದು ಮೀನುಗಾರಿಕಾ ಬೋಟ್ ಮುಳುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೇ ಬಂದರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಬಂದರಿದು. ಸುರೇಂದ್ರ ಹರಿಕಂತ್ರ ಎಂಬುವವರಿಗೆ ಸೇರಿದಂತಹ ಲಕ್ಷ್ಮೀ ಕೃಪಾ ಬೋಟ್. ಮೀನುಗಾರಿಕಾ ಬೋಟ್ನಲ್ಲಿ 4 ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಬೋಟ್ ಮುಳುಗಡೆ ಆಗಿರೋದ್ರಿಂದ ಸುಮಾರು 20 ಲಕ್ಷದಷ್ಟು ನಷ್ಟವಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಒಂದು ಕಡೆ ಕಳೆದ 2 ದಿನಗಳಲ್ಲೇ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇರೋದನ್ನು ನಾವು ನೋಡಬಹುದು. ಒಂದು ಕಡೆ ನೀವು ನೋಡ್ತಾ ಇರೋದು 2 ದಿನದ ಹಿಂದೆ ಮುಳುಗಡೆ ಆಗಿದ್ದಂತಹ ಬೋಟ್. ಈಗ ಮತ್ತೊಂದು ಬೋಟ್ ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ 1 ವರ್ಷದಿಂದಲೂ ಕೂಡ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ. ಹೀಗಾಗಿ ಸಾಕಷ್ಟು ನಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.